ನಮಸ್ಕಾರ. ಎಸ್ ನಮಸ್ತೆ. ಎಷ್ಟು ಚೆನ್ನಾಗಿ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅಲ್ವಾ? ಖಂಡಿತ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೇಗೆ ಕಾರ್ಯಕ್ರಮ ನಡೀತಾ ಇದೆ, ಯಾವ ರೀತಿ ಶ್ರಮದ ನಡೀಲಿಕ್ಕಿದೆ ಅದನ್ನು ನೋಡ್ಲಿಕ್ಕೆ ಒಬ್ರು ವ್ಯಕ್ತಿ ಬಂದಿದ್ದಾರೆ. ಎಸ್. ಯಾರು ಗೊತ್ತಾ ಅದು? ನಮ್ಮ ಈ ಒಂದು ಬೆಳ್ತಂಗಡಿ ತಾಲೂಕಿನ ಯಂಗ್ಸ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನಸ್ಸಿನ ಯಂಗ್ಸ್ಟರ್, ನೋಡ್ಲಿಕ್ಕೂ ಯಂಗ್ಸ್ಟರ್, ಅದರ ಜೊತೆಗೆ ಅವ್ರು ಮಾಡ್ತಾ ಇರುವಂತ ಕೆಲಸಗಳು ಕೂಡ ಯಂಗ್ಸ್ಟರ್ ಆಗೇ ಇದೆ. ಸೊ ಈ ಭಾಗದ ಯುವ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ಎಲ್ಲೇ ಕಾರ್ಯಕ್ರಮ ಇರಲಿ ಅಲ್ಲಿ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಇರ್ತಾರೆ, ಯುವಕರ ಬೆಂತರ್ತಾರೆ, ಯುವಕರಿಗೆ ಪ್ರೋತ್ಸಾಹ ನೀಡ್ತಾರೆ, ಎಲ್ಲ ರೀತಿಯಿಂದಲೂ ಯುವಕರ ಕಣ್ಮಣಿಯಾಗಿ ಬೆಳೀತಾರೆ. ಸರ್ ನಮಸ್ತೆ. ನಮಸ್ಕಾರ. ಜೈ ಶ್ರೀರಾಮ್. ನಮಸ್ಕಾರ. ಬಾರಿ ಖುಷಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಬಾರಿ ವೈಭವದ ತಯಾರಿಗಳು ಜನಾರ್ದನ ಸ್ವಾಮಿಯ ದೇವಸ್ಥಾನದ ಹೊರಾಂಗಣದಲ್ಲಿ ಒಳಾಂಗಣದಲ್ಲಿ ನಡೀತಾ ಇದೆ. ಏನ್ ಅನಿಸ್ತಾ ಇದೆ ಸರ್? ಮೊದಲನೇದಾಗಿ ಸ್ಥಳ ಸಾನ್ನಿಧ್ಯದ ಜನಾರ್ದನ ಸ್ವಾಮಿ ನೆನವರಿಕೆ ಮಾಡಿಕೊಂಡು, ಹಾಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದ, ಹಾಗೂ ವಿಶೇಷವಾಗಿ ಆಡಳಿತ ಮುಕ್ತೇಶ್ವರಾದಂತಹ ನಮ್ಮ ಹಿರಿಯರಂತಹ ವಿಜಯ ಕೃಷ್ಣ ಪಡ್ವೆಟ್ ನಾಯರು, ಅದರ ನಂತರ ಅವರ ಶುಭಾಶಯದೊಂದಿಗೆ ಅವರನ್ನು ಕೂಡ ನೆನವರಿಕೆ ಮಾಡಿಕೊಂಡು, ಅದರ ನಂತರ ಶರತ್ ಕೃಷ್ಣ ಪಡ್ವೆಟ್ ನಾಯರು ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಒಂದು ವಿಜೃಂಭಣೆಯ, ಯಾವ ರೀತಿ ನಮ್ಮ ಜೀವಿತಾವಧಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗಿದೆಯೋ, ನಮ್ಮ ಜೀವಿತಾವಧಿಯಲ್ಲಿ ಕುಂಭಮೇಳದ ಒಂದು 125ನೇ ವರ್ಷದ ಮಹಾಪರ್ವಕಾಲವನ್ನು ನೋಡಿದ್ವು. ಅದರ ನಂತರ ಬಹಳ ಒಂದು ಸಂಭ್ರಮ ಸಡಗರದ ಅದ್ಧೂರಿಯ ಸುವರ್ಣಾಕ್ಷರದಲ್ಲಿ ನಾವು ಪ್ರತಿಯೊಬ್ಬರು ಬೆಳ್ತಂಗಡಿ ತಾಲೂಕಿನ ನಾವೆಲ್ಲರೂ ಸುವರ್ಣಾಕ್ಷರದಲ್ಲಿ ಬರಿಬೇಕಾದಂತಹ ಒಂದು ಬ್ರಹ್ಮಕಲಶ ಉತ್ಸವ ಉಜಿರೆಯ ಹೃದಯ ಭಾಗದಲ್ಲಿ ಜನಾರ್ದನ ಸ್ವಾಮಿಯ ಉತ್ಸವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉಜಿರೆಯ ಎಲ್ಲ ದೊಡ್ಡ ಮನಸ್ಸಿನಿಂದ, ಸರಳತೆ ಮತ್ತು ಸಜ್ಜನಿಕೆಯಿಂದ ಶರತ್ಕೃಷ್ಣ ಪಡ್ವೆಟ್ ನಾಯರು ಅವರ ಸಾರಥ್ಯದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಬಹಳ ಒಂದು ಮನಪೂರ್ವಕವಾಗಿ ಬಹಳ ಒಂದು ವಿಶೇಷವಾದ ಅದ್ಧೂರಿಯಾದ ವಿಜೃಂಭಣೆಯ ಬ್ರಹ್ಮಕಲಶ ಉತ್ಸವಕ್ಕೆ ನಾವೆಲ್ಲ ಪಾಲ್ದಾರರಾಗಿದ್ದೇವೆ. ನನಗೆ ಮೀಡಿಯಾದಲ್ಲಿ ಮಾತಾಡಲಿಕ್ಕೆ ಮನಸ್ಸಿರಲಿಲ್ಲ. ನಾನು ಎಲ್ಲ ಜನಸಾಮಾನ್ಯನಲ್ಲಿ ಸಾಮಾನ್ಯನಾಗಿ ಇವತ್ತು ನಾನು ಸೇವೆಯನ್ನು ಮಾಡಬೇಕು ಅಂತ ಬಂದದ್ದು. ಹಾಗಾಗಿ ನಿಮ್ಮ ಒಂದು ಅನಿಸಿಕೆ, ನೀವು ದೃಶ್ಯ ಮಾಧ್ಯಮದವ್ರನ್ನ ಅನಿಸಿಕೆಗೆ ನಾನು ಮಾತಾಡ್ತಿದ್ದೇನೆ. ಖಂಡಿತವಾಗಿಯೂ ನಾನು ನಮ್ಮ ಬ್ರಹ್ಮಕಲಶದ ನಾನು ಸಣ್ಣ ಪಾಲುದಾರರಷ್ಟೇ, ಒಂದು ಸಣ್ಣ ಋಣ, ನಾನು ಒಂದು ಹುಲ್ಲಿನ ಒಂದು ಕಡ್ಡಿಯಷ್ಟು ನಾನು ಪಾಲುದಾರ. ಯಾಕಂದರೆ ಇವತ್ತು ಪ್ರಥಮವಾಗಿ ನಾನು ಬಂದದ್ದು, ಯಾಕಂದರೆ ಕೆಲಸದ ಒತ್ತಡದಿಂದಾಗಿ ಇವತ್ತು, ಹಾಗೂ ನನ್ನ ಸುಮಾರು 100 ಜನ ನಾವು ಬಂದಿದ್ದೇವೆ ಟೀಮ್ ಪುಷ್ಪಗಿರಿಯಿಂದ ಜನಾರ್ದನ ಸ್ವಾಮಿ ಬ್ರಹ್ಮಕಲಶ ಉತ್ಸವಕ್ಕೆ. ಎಲ್ಲರ ಜೊತೆ ನಾವು ಬೆರೆತು, ಯಾರಿಗೂ ಒಂದು ಇದಿಲ್ಲದೆ, ಯಾವುದೇ ಒಂದು ಮನಸ್ಸಿನಲ್ಲಿ ಯಾವುದೇ ಒಂದು ಸ್ಥಾನಮಾನದ ಒಂದು ಆಶೆ ಆಕಾಂಕ್ಷೆಗಳಿಂದ ಎಲ್ಲರೂ ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿರಲಿಕ್ಕೆ ನಾವು ಟೀಮ್ ಪುಷ್ಪಗಿರಿಯಿಂದ ಇವತ್ತು 100 ಜನ ಬಂದಿದ್ದೇವೆ. ನಮಗೆ ಎಲ್ಲರೂ ಈ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಪ್ರತಿಯೊಬ್ಬರು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜನಾರ್ದನ ಸ್ವಾಮಿಯ ಒಂದು ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿದೆ. ಭಾಗ್ಯ ಸೌಭಾಗ್ಯಗಳ ನಡುವೆ ಪರಮ ಭಾಗ್ಯ ಅನ್ನುತ್ತಾ ನಾವು ಒಂದು ಕರ ಸೇವೆಗೆ ಬಂದಿದ್ದೇವೆ ಇವತ್ತಣ್ಣ. ಎಸ್ ಸರ್, ನೀವು ಹೇಳಿದ್ರೆ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇವತ್ತು ಸೇವೆಯನ್ನ ಸಲ್ಲಿಸಲಿಕ್ಕೆ ಬಂದಿದೆ. ಖಂಡಿತವಾಗ್ಲೂ ಅದು ನಿಮ್ಮ ಸರಳ ಮನೋಭಾವನೆಯನ್ನ ತೋರಿಸಿಕೊಡ್ತದೆ. ಅದರ ಜೊತೆಗೆ ನೀವೊಂದು ಯುವ ನಾಯಕ ಅಂತಾನೆ ಈಗ ಹೇಳಿದ್ರು. ಹಾಗಾಗಿ ಇವತ್ತಿನ ಯುವ ಜನತೆಗೆ ನೀವು ಒಂದು ಪ್ರೋತ್ಸಾಹ ನೀಡುವಂತ ಒಂದು ಸಂದೇಶವನ್ನ ನಮಗೆ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಕೊಡ್ತೀರಾ? ಇಂಥ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಯುವ ಜನತೆಯ ಒಂದು ಕಾಂಟ್ರಿಬ್ಯೂಷನ್ ಏನಾಗಿರ್ತದೆ ಸರ್? ಆಧುನಿಕತೆಯ ಈ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ಯುವಕರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಾಲಜಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬ್ಯುಸಿಯಾಗಿರ್ತಾರೆ. ಬ್ರಹ್ಮಕಲಶ ಉತ್ಸವದಿಂದಾಗಿ ಎಲ್ಲ ಯುವಕರು ತಮ್ಮ ಮೊಬೈಲ್, ತಮ್ಮ ದೃಶ್ಯ ಮಾಧ್ಯಮ, ಪತ್ರಿಕಾ ಪ್ರತಿಯೊಂದನ್ನು ಬದಿಗಿಟ್ಟು ಮನಪೂರ್ವಕವಾಗಿ ಎಲ್ಲರೂ ಅಂದ ಚಂದದ ಉಡುಗೆಯನ್ನು ತೊಟ್ಟು ಜೀನ್ಸ್ ಹಾಕೆಲ್ಲ ಹೋಗುವಂಥ ಹುಡುಗರು ಇವತ್ತು ಒಳ್ಳೆಯ ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿ ಪ್ರತೀಕವಾದಂಥ ವೇಷ್ಟಿ, ಒಂದು ಶರ್ಟನ್ನು ಹಾಕಿ, ಕೇಸರಿ ಒಂದು ಶಾಲನ್ನು ಕಟ್ಟಿ ಜನಸಾಮಾನ್ಯರಾಗಿ ಇವತ್ತು ಕೆಲಸ ಮಾಡ್ತಿದ್ರಲ್ಲ, ಅದನ್ನು ನೋಡೋದೇ ಒಂದು ಸೌಭಾಗ್ಯ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಯಾರಾದ್ರೂ ಅಪ್ಪ ಅಮ್ಮ ಹೇಳಿದ್ರೆ ಮತ್ತೆ ಮಾಡ್ತಾರೆ ಅಂತ ಹೇಳಿದರೆ, ಅದು ಜನಾರ್ದನ ಸ್ವಾಮಿಗೆ ಎಲ್ಲ ಯುವಕರು ಮನಪೂರ್ವಕವಾಗಿ ಬಂದು ಸೇರಿದ್ದಾರೆ. ಹಾಗಾಗಿ ಇನ್ನು 2 ದಿವಸದಲ್ಲಿ ನಮ್ಮ ಉಜಿರೆಯ ನಮ್ಮ ಈ ಜನಾರ್ದನ ಸ್ವಾಮಿ ದೇವಸ್ಥಾನದ ಸನ್ನಿಧಾನದ ಬ್ರಹ್ಮಕಲಶ ಉತ್ಸವ ಇವತ್ತೇ ನೋಡ್ತಿದ್ದೆವು, ನಾಳೆ ಅದು ಬದಲಾಗ್ತದೆ. ಯಾಕಂದ್ರೆ ಅಷ್ಟು ಅದ್ಧೂರಿಯ ತಯಾರಿಗಳು ನಡೀತಾ ಇದೆ. ನೀವೇ ಸ್ಫೂರ್ತಿ ಸರ್. ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಮಿಂದಾಗಿ ಬೇರೆಯವರು ಕೂಡ ಸೇರ್ಕೊಳ್ತಾರೆ. ಒಬ್ಬ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬೇರೆ ನಾಯಕರುಗಳಿಗೆ ಸ್ಫೂರ್ತಿ ಆಗುತ್ತೆ. ಸೊ ಇವತ್ತು ನೀವು 100 ಜನ ಬಂದು ಇಲ್ಲಿ ಒಂದು ಶ್ರಮದಾನವನ್ನು ಮಾಡ್ತಾ ಇದ್ದೀರಿ. ಯಾವ ಕಾರಣಕ್ಕೋಸ್ಕರ, ಏನು ಅದರ ಉದ್ದೇಶ? ಎಲ್ಲರಲ್ಲಿ ನನ್ನದು ಅನ್ನೋ ಮನೋಭಾವನೆಲ್ಲ, ನಮ್ಮ ಮನೆ ಜನಾರ್ದನ ಸ್ವಾಮಿ ದೇವಸ್ಥಾನ ನಮ್ಮ ಅಜ್ಜಿ ಮನೆ,
ನಮ್ಮ ತವರು ಮನೆ ಅನ್ನುವಂತಹ ಮನೋಭಾವನೆಯಿಂದ ಹೃದಯ ಶ್ರೀಮಂತಿಯಿಂದ ಎಲ್ಲರೂ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ 12 ವರ್ಷಕ್ಕೆ ಒಂದು ಸಲ ಆಗುವಂತಹ ಒಂದು ಬಹಳ ಒಂದು ಅದ್ಧೂರಿಯ ಕಾರ್ಯಕ್ರಮ. ಹಾಗಾಗಿ ಜನಾರ್ದನ ಸ್ವಾಮಿ ಒಂದು 4 ತಿಂಗಳ ಹಿಂದೆ ನೋಡುವುದಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತವನ್ನ ಈ ಬ್ರಹ್ಮಕಲಶೋತ್ಸವಕ್ಕೆ ಮಾಡ್ತಾ ಇದ್ದೇನೆ. ಎಲ್ಲರ ಪರವಾಗಿ ನನ್ನ ಟೀಮ್ ಪುಷ್ಪಗಿರಿ ಹಾಗೂ ಬೆಳ್ತಂಗಡಿ ತಾಲೂಕು ಜನತೆಯ ಪರವಾಗಿ ಇದರ ಒಂದು ನೇತೃತ್ವ ವಹಿಸಿದಂತಹ ಶರತ್ಕೃಷ್ಣ ಪಡ್ಮಟ್ನಾಯರು ಎಷ್ಟು ನನ್ನ ಮನದಾಳದ ಶ್ಲಾಘನೆಗೆ ಅರ್ಹರು ಅಂತ ಹೇಳಿದ್ರು ಅದು ಕಡಿಮೆ. ಹಾಗಾಗಿ ಎಲ್ರಿಗೂ ನಾನು ಅಭಿನಂದನೆ ಹೇಳುತ್ತಾ ಈ ಬ್ರಹ್ಮಕಲಶ ಉತ್ಸವಕ್ಕೆ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಪ್ರತಿಯೊಬ್ಬರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತಂತ ಎಲ್ಲರಿಗೂ ಆ ಭಗವಂತ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳುತ್ತಾ, ನಿಮ್ಮ ಪಾಲು ಬಹಳ ಇದೆ. ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ನಿಮ್ಮ ಕೂಡ ಸೇವೆ ಅವಿಸ್ಮರಣೀಯ. ಹಾಗೆ ಎಲ್ಲರ ಜೊತೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಆ ಜನಾರ್ದನ ಸ್ವಾಮಿಯಲ್ಲಿ ಹಾಗೂ ನಾವು ನಂಬಿದಂತ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ಈಗಾಗಲೇ ಹೇಳಿದ್ರೆ ನೀವು ಕೆಲಸದ ಒತ್ತಡದಿಂದ ಇವತ್ತೇ ಪ್ರಪ್ರಥಮ ಬಾರಿಗೆ ಹೌದು, ಕೆಲ್ಸಕ್ಕೆ. ಆದ್ರೂ ನಿಮ್ಗೆ ಮನಸ್ಸಿತ್ತು. ಹಾಗಾಗಿ ಇವತ್ತು ಎಷ್ಟೋ ಜನಕ್ಕೆ ಕೆಲಸದ ಒತ್ತಡದಿಂದಾಗಿ ಟೈಮ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗೆ ಅವರು ಇಲ್ಲಿ ಬರದಿರೋರು ಯಾವ ರೀತಿ ಒಂದು ಸೇವೆಯನ್ನ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಅವರ ಕಡೆಯಿಂದ ನೀಡಬಹುದು? ಯಾಕಂದ್ರೆ ಇವತ್ತಿನ ಬಿಸಿ ಸ್ಕೆಡ್ಯೂಲ್ ಕೆಲವೊಬ್ಬರಿಗೆ ಆಗುದೇ ಇಲ್ಲ ಅನ್ನೋರು ಯಾವ ರೀತಿಯಾಗಿ ಅವರು ಬರಲಿಲ್ಲ, ಅವ್ರ ಮನೆಯವರು ಬಂದು ಪಾಲ್ಗೊಂಡಿದ್ದಾರೆ. ಹಾಗೆ ಬಹಳ ಸಂತಸದ ವಿಚಾರ. ಅವ್ರು ಬರಲಿ ಇವ್ರು ಬರಲಿ ಅಂತ ಪ್ರತಿಯೊಂದು ಮನೆಯಿಂದ, ಬೆಳ್ತಂಗಡಿ ತಾಲೂಕಿಂದ ಮೂಲೆಯಿಂದ ಜನರು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮನಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇವತ್ತು. ವೈಯಕ್ತಿಕ ಪ್ರಶ್ನೆ, ಕಿರಣಚಂದ್ರ ಪುಷ್ಪಗಿರಿ ಅವರು ಹೋದ ಸ್ಥಳಗಳಲ್ಲೆಲ್ಲ ಯುವಕರು ಸೇರ್ತಾರೆ. ಅದು ಹೇಗೆ ಸಾಧ್ಯ ಆಯಿತು? ಕೆಲವು ವರ್ಷಗಳಲ್ಲೇ ಒಂದು ಮೋಡಿಯನ್ನೇ ಮಾಡಿದಿರಿ ಅಂತ. ಅದು ನಮ್ಮ ದೇವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ, ಹಿರಿಯರ ಆಶೀರ್ವಾದ ಹಾಗೂ ಜನರೊಂದಿಗೆ ಬೆರೆಯುವುದೇ ನನ್ನ ಒಂದು ಹವ್ಯಾಸ. ಅದು ಎಲ್ಲರ ಜೊತೆ ಮಾತಾಡು, ಎಲ್ಲರ ಜೊತೆ ನಗುಮುಖದಿಂದ ಇರೋದು. ಯಾಕಂದ್ರೆ ಒಂದೇ ಜೀವನ. ಎಲ್ಲರ ಜೊತೆ ನಗುತ್ತಾ ಇದ್ರೆ ನಾವು ಬರುವಾಗ ಖಾಲಿ, ಹೋಗುವಾಗ ಖಾಲಿ. ಬದುಕಿನ 4 ದಿನ ಜಂಜಾಟಿನಲ್ಲಿ ನಾವು ಸಂತಸದಿಂದ ನಾವು ಇದ್ದು ಇನ್ನೊಬ್ಬರನ್ನ ಒಳ್ಳೆ ಒಂದು ಮನಪೂರ್ವಕ ಮಾತಾಡಿಸುವುದೇ ಅದು ಬದುಕಿನ ನನ್ನ ಧ್ಯೇಯ. ಹಾಗಾಗಿ ಸರಳತೆ ಮತ್ತು ಸಜ್ಜನಿಕೆಯಿಂದ ಅದು ನನಗೆ ಸಾಕಾರಗೊಂಡಿದೆ. ಹಾಗಾಗಿ ಜನ ನನ್ನನ್ನು ಇಷ್ಟಪಡ್ತಾರೆ, ನಾನು ಅವ್ರನ್ನ ಅದೇ ರೀತಿ ಇಷ್ಟಪಡ್ತೇನೆ ಅಷ್ಟೇ. ಧನ್ಯವಾದ. ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಮನಪೂರ್ವಕ ಅಭಿನಂದನೆ ಹಾಗೂ ಅಭಿವಂದನೆಗಳು. ನಮಸ್ತೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಪಾರ್ಶ್ವಪುರ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ.